ಹಲೋ ಫ್ರೆಂಡ್ಸ್, ಇವಾಗ ನಾವು ಚಿಕನ್ ಮೋಮೋಸ್ ಮಾಡೋಣ ಅಂದ್ಕೊಂಡಿದ್ದೀವಿ. ಇದಕ್ಕೆ ಬೇಕಾಗಿರೋ ವಸ್ತುಗಳು: 1 ಕಪ್ಪು ಮೈದಾ ಹಿಟ್ಟು, ಮತ್ತು 1 ಟೇಬಲ್ ಸ್ಪೂನು ಎಣ್ಣೆ, 1 ಟೀ ಸ್ಪೂನು ಉಪ್ಪು ಎಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಮುಚ್ಚಿಡೋಣ. ಮೆಣಸು 1 ಕಾಲು ಟೀ ಸ್ಪೂನು, ಬೆಳ್ಳುಳ್ಳಿ 1 ದೊಡ್ಡ ಸೈಜ್ ಬೆಳ್ಳುಳ್ಳಿ, 1 ಶುಂಠಿ 1 ಇಂಚು, ಗರಂ ಮಸಾಲೆ ಆಪ್ಷನಲ್ಲು 1 ಟೀ ಸ್ಪೂನು, ಗಸಗಸೆ 1 ಟೀ ಸ್ಪೂನ್, ಹಸಿಮೆಣಸಿನ್ಕಾಯಿ 10 ರಿಂದ 12, ಬೋನ್ಲೆಸ್ ಚಿಕನು ಅರ್ಧ kg, 1 ಟೇಬಲ್ ಸ್ಪೂನು ಉಪ್ಪು ರುಚಿಗೆ. ಮತ್ತು ಈ ಮಸಾಲೆ ಐಟಮ್ಸ್ ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋದು. ಮತ್ತು ಇದು ಮಸಾಲೆ ಜೊತೆ 1-2 ಪೀಸ್ ಚಿಕನ್ನು ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ 12 ತೊಗೊಂಡ್ರೆ ಸಾಕು. ಮತ್ತು ಇದಕ್ಕೆ ಗಸಗಸೆ ಹಾಕ್ಕೊಂಡಿದ್ದೀನಿ. ಗಸಗಸೆ ಏನಕ್ಕಂದರೆ ಚಿಕನ್ ತಿಂದರೆ ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅರ್ಧ ಶುಂಠಿ ತುರ್ಕೊಂಡಿದ್ದೀನಿ. ಅರ್ಧ ಶುಂಠಿ ಕಟ್ ಮಾಡ್ಕೊಂಡಿರೋದನ್ನು ಮಾತ್ರ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಉಪ್ಪು ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಮಸಾಲೆ ಎಲ್ಲ ನುಣ್ಣಗಾಗೋದಿಲ್ಲ, ಸೊ ಅದಕ್ಕೆ 1-2 ಪೀಸ್ ಚಿಕನ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಆಗಿದೆ ಚಿಕನ್. ಈ ಮಸಾಲೆನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಮತ್ತು ಉಳಿದಿದ್ದ ಚಿಕನು ಇದೆಲ್ಲ ಅದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಮಿನ್ಸ್ ಥರ ಹಾಕಬೇಕು ಅಷ್ಟೇ. ಗ್ರೈಂಡ್ ಮಾಡಿ ಆದಮೇಲೆ ಅದನ್ನು ಇಳಿಸ್ಕೊಂಡು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಾದರೆ ಖಾರದ ಪುಡಿ, ಗರಂ ಮಸಾಲೆ ಹಾಕ್ಬೋದು. ಖಾರದ ಪುಡಿನೂ ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು. ಮತ್ತು ಈರುಳ್ಳಿನೂ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ತುರಿದಿರೋ ಶುಂಠಿ, ಗರಂ ಮಸಾಲೆ, ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ ಹಿಟ್ಟು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೋಬೇಕು. ಅರ್ಧ ಟೀ ಕಡಲೆ ಹಿಟ್ಟು ಅರ್ಧ ಟೀ ಸ್ಪೂನ್ ಹಾಕಿದ್ರೆ ಸಾಕು, ಯಾಕಂದರೆ ಬೈಂಡಿಂಗ್ ಬೇಕು ಅಷ್ಟು. ಚೆನ್ನಾಗಿ ಕಲಿಸ್ಬಿಟ್ಟು ಇದು ಸೈಡ್ಗೆ ಇಡೋಣ. ಮತ್ತು ಹಿಟ್ಟನ್ನು ಸಣ್ಣದಾಗಿ ರೋಲ್ ಮಾಡಿಕೊಂಡು ಸೈಡ್ಗೆ ಇಟ್ಟಿದ್ದೀನಿ. ಎಲ್ಲ ಒಂದೇ ಮೆಜರ್ ತೊಗೊಂಡಿದ್ದೀನಿ. ಮತ್ತು ಇದರಲ್ಲಿ ಲಟ್ಸ್ಕೋಕ್ಕೆ ಮುಂಚೆ ಎಲ್ಲ ರೋಲ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಮತ್ತು ಎಕ್ಸಸ್ ಆದ್ರೂ ಅದು ಒಂದು ಶೇಪಿಂದ ತೊಗೊಂಡು ಹೊರಗಡೆ ತೊಗೋಬೋದು. ಮತ್ತು ಲಟ್ಸ್ಕೊಳ್ಳೋದೇ ಮೇನ್ ಇದರಲ್ಲಿರೋದು. ತುಂಬ ತೆಳು ಅಂದರೆ ತುಂಬ ತೆಳುವಿರಬೇಕು. ಪೂರಿಗಿಂತ ತುಂಬ ತೆಳುವಿರಬೇಕು. ನಾವು ಪೂರಿ ಮಾಡ್ತೀವಲ್ಲ, ಅದಕ್ಕಿಂತ ತುಂಬ ತೆಳುವಿರಬೇಕು. ಮತ್ತು ಎಲ್ಲ ಮಾಡಿ ಹಂಗೆ ಸ್ಟೀಮ್ಗೆ ಹಾಕ್ತಾನೆ ಇರಬೇಕು. ಎಲ್ಲ ಒಂದೇ ಸೈಜಲ್ಲಿ ಮಾಡಿಟ್ಟಿದ್ದೇನೆ. ಇದನ್ನೆಲ್ಲ ಒಂದೇ ಸೈಜ್ ಮಾಡಿಟ್ಕೊಂಡು ಸೈಡ್ಗೆ ಇಟ್ಕೊಂಡು ಎಲ್ಲ ಲಟ್ಸ್ಕೋಬೇಕು. ಲಟ್ಸ್ಕೊಳ್ಳೋದು ಮೇನ್ ಆ ವುಡ್ ಮೇಲೆ ನೋಡ್ಬೋದು ನೋಡಿ ಎಷ್ಟು ತಿನ್ನಾಗಿದೆ ಚಪಾತಿ ಅಂತ. ನೋಡಿ ಈ ಥರ ಸ್ಟಫ್ ಮಾಡ್ಕೊಳ್ಳೋದು. ಅದೇನೆಂದರೆ ಫ್ಲಿಟ್ ಮಾಡಬೇಕಷ್ಟೇ. ಕೆಳಗಡೆ ಇಟ್ಕೊಂಡು ನೋಡಿ ಒಂದೊಂದಾಗಿ ನಾವು ಆ ಥರ ನೆರಿಗೆ ಇಟ್ಕೋಬೋದು. ನೆರಿಗೆ ಇಟ್ಕೊಂಡು ಜಸ್ಟ್ ಒಂದು ಪ್ರೆಸ್ ಮಾಡೋದೆಲ್ಲ ಹಿಡ್ಕೊಂಡು ಪ್ರೆಸ್ ಮಾಡಿಬಿಟ್ರೆ ರೌಂಡ್ ನೋಡಿ ಈ ಥರ ಚೆನ್ನಾಗಿ ಅದು ನೆರಿಗೆ ಇಟ್ಕೊಂಡು ಒಂದು ರೋಲ್ ಮಾಡ್ಕೊಳ್ಬೋದು. ಇನ್ ಕೇಸ್ ಎಕ್ಸಸ್ ಆದರೆ ಅದು ಟ್ವಿಸ್ಟ್ ಮಾಡಿ ತೊಗೋಬೋದು. ನಾವು ಇದು ಕಜ್ಜಿಕಾಯಿ ಮಾಡ್ತೀವಲ್ಲ, ಕಜ್ಜಿಕಾಯಿ ಮಾಡೋದು ಹೆಂಗೆ ಅದೇ ಶೇಪಲ್ಲೂ ಮಾಡ್ಕೊಬೋದು. ಇದೇನು ಪರ್ಟಿಕ್ಯುಲರ್ ಶೇಪ್ ಬೇಕು ಅಂತ ಏನಿಲ್ಲ, ನಮ್ಮ ಇಷ್ಟಕ್ಕೆ ಬಂದಿದ್ದ ಶೇಪು ನಾವು ಮಾಡ್ಕೊಬೋದು. ಏನಂದರೆ ಬೇರೆ ತುಂಬ ತೆಳ್ಳಗಿರಬೇಕು ಅದು ನಾವು ಲಟ್ಸ್ಕೊಂಡಾಗ ಹಿಟ್ಟು ಬಂದ್ಬಿಟ್ಟು ತುಂಬ ತೆಳುವಾಗಿರ್ಬೇಕು. ಆವಾಗ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ದಪ್ಪ ಇದ್ದರೆ ಏನಾಗುತ್ತೆ ಅಂದರೆ ಹಿಟ್ಟು ತಿಂದಂಗಿರುತ್ತೆ, ಸೊ ಅಷ್ಟು ಟೇಸ್ಟ್ ಅನಿಸಲ್ಲ. ತುಂಬ ತೆಳ್ಳಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಶೇಪಿಂಗ್ ಬೇಕಾದರೆ ಎಕ್ಸಸ್ ಚಪಾತಿ ಇರುತ್ತಲ್ಲ, ಅದನ್ನು ಒಂದು ಶಾರ್ಪ್ ಎಡ್ಜ್ ಕಪ್ಪು ತೊಗೊಂಡು ಅದರಿಂದ ಮೋಲ್ಡ್ ಫಿನಿಷ್ ಮಾಡ್ಕೊಂಡು ತೊಗೋಬೋದು. ಇದು ಮೇನ್ ಏನಂದರೆ ಲಟ್ಸ್ಕೊಳ್ಳೋದು ಮತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ಮಾಡ್ಕೋಬೋದು. ಇದು ಪದೇ ಏನಕ್ಕೆ ತೋರಿಸ್ತಾ ಇರೋದಂದರೆ ಮಾಡೋದು ಸ್ವಲ್ಪ ಕಷ್ಟನೇ. ಇದು ಫಸ್ಟ್ ಟೈಮ್ಗೆ ಅಷ್ಟು ಸಕ್ಸಸ್ ಆಗೋಲ್ಲ, ಸೆಕೆಂಡ್ ಟೈಮ್ಗೆ ಚೆನ್ನಾಗಿ ಬಂದ್ಬಿಡುತ್ತೆ. ಎಲ್ಲನೂ ಟ್ರೈ ಮಾಡ್ಬೋದು. ಇದು ನೋಡಿ ಈ ಥರ ಇಟ್ಕೋಬೇಕು. ನೋಡಿ ಒಂದಕ್ಕೊಂದು ಜೋಡಿಸ್ಕೊಂಡೋಗಿ ಆಮೇಲೆ ಎಲ್ಲನೂ ಒಂದೇ ಸೈಡ್ ಕೈಗೆ ಇಟ್ಕೊಂಡು ತಿರುಗಿಸ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಿಮಗೆ ಕೆಳಗಡೆನೂ ಶೇಪಿಂಗ್ ಗೊತ್ತಾಗುತ್ತೆ ನೋಡಿ. ಈ ಥರ ಇಟ್ಕೋಬೇಕು. ಮೇಲಕ್ಕೆ ಎತ್ಕೊಂಡು ತಿರುಗಿಸ್ಕೋಬೇಕು. ಇಲ್ಲ ಅದು ಎಕ್ಸಸ್ ಇದೆ ಅದು ಕಟ್ ಮಾಡಿನೂ ತೊಗೋಬೋದು. ಈ ಥರ ಇದು ಎಂಥ ಶೇಪಲ್ಲಾದರೂ ಮಾಡ್ಬೋದು. ಏನಂದರೆ ಒಂದು ತೆಳುಗಿದ್ರೆ ಅದು ಚೆನ್ನಾಗಿರುತ್ತೆ. 4-5 ಶೇಪ್ಸಲ್ಲಿ ಮಾಡಿಟ್ಟಿದ್ದೀನಿ. ನೋಡಿ ನಿಮ್ಗೆ ಯಾವುದು ಅನುಕೂಲ ಅನಿಸುತ್ತೋ ಆ ಶೇಪಲ್ಲಿ ಮಾಡ್ಕೋಬೋದು. ನಮಗೆ ಬೇಡ ಶೇಪಿಂಗ್ ಚಪಾತಿನೇ ಬರ್ತಾಯಿಲ್ಲ ಅಂತ ಹೇಳಿದ್ರೆ
ಒಂದು ಕಪ್ ತೊಗೊಳ್ಳಿ. ಕಪ್ ತೊಗೊಂಡು ಅದು ಮೇಲೆ ಇಟ್ಟು ಅದು ಒಂದು ಆರ್ಡರಲ್ಲಿ ರೊಟ್ಟಿ ಬರೋ ಥರ ನೋಡ್ಕೊಳ್ಳಿ. Recording. I'm hungry, so I'm just gonna go through something.
ಇಡ್ಲಿ ಪಾತ್ರೆ ತೊಗೊಂಡು ಎಲ್ಲ ಈ ಥರ ಒಂದೊಂದಕ್ಕೆ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಎಲ್ಲ ಸ್ಟ್ಯಾಂಡಲ್ಲಿ ಇಟ್ಕೊಂಡು ಸ್ಟೀಮ್ಗೆ ಇಡಬೇಕು ಸ್ಟೌವಲ್ಲಿ. ಒಂದು ಕುಕ್ಕರ್ ಇಟ್ಟು ಕುಕ್ಕರಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಈ ಸ್ಟ್ಯಾಂಡನ್ನು ಅದರಲ್ಲಿಟ್ಟು ಸ್ಟೀಮ್ಗೆ ಇಡಬೇಕು. ಜಾಸ್ತಿ ಲಾಕ್ ಮಾಡೋದು ಬೇಕಾಗಿಲ್ಲ, ಲೈಟಾಗಿ ಒಂದು ಪ್ಲೇಟ್ ಹಾಕೊಂಡ್ರ ಮೇಲೆ ಸಾಕು. ಮುಚ್ಚಿಡ್ಬೇಕು. ನೋಡಿ ಈ ಥರ ಇಟ್ಕೋಬೇಕೆಲ್ಲ ಅರೇಂಜ್ ಮಾಡ್ಕೊಂಡು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಶೇಪಿಂಗ್ಸು ಪರ್ಟಿಕ್ಯುಲರ್ ಏನಿಲ್ಲ, ನಿಮ್ಗೆ ಯಾವ್ದು ಶೇಪ್ ಬರುತ್ತೋ ಆ ಶೇಪ್ ಮಾಡ್ಕೊಳ್ಳಿ. ನೋಡಿ ಈ ಥರ ಇಟ್ಟು ಒಂದು ಪ್ಲೇಟ್ ಹಾಕಿ ಸ್ಟೀಮ್ಗೆ ಮುಚ್ಚಿಡೋದು. ಬಟ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ, ತಿನ್ನಲಿಕ್ಕಂತೂ ತುಂಬ ಈಸಿ ಇದು. ಮನೇಲಿ ಮಕ್ಕಳು ತಿಂದಿದ್ದಾರೆ ಅನ್ನೋದು ಒಂದು ಖುಷಿ. ಅಂಗಡಿಯಲ್ಲಿ ಮಾಡಿಕೊಂಡು ಅವರು ತಂದಿಟ್ಟು ಇಟ್ಟಿರ್ತಾರೆ, ಅದು ಯಾವಾಗ ಈಗ ಮಾಡಿರ್ತಾರೆ ಗೊತ್ತಿರಲ್ಲ. ಬಟ್ ಮನೇಲಿ ಮಾಡೋದು ಅಂದರೆ ನಾವು ಕ್ಲೀನಾಗಿ ಮಾಡ್ತೀವಿ, ಮತ್ತು ಏನು ನಮಗೆ ಆರೋಗ್ಯಕ್ಕೆ ಏನು ಬೇಕಾಗುತ್ತೋ ಒಳ್ಳೆಯದು ಅದನ್ನು ಮಾತ್ರ ಯೂಸ್ ಮಾಡ್ಕೊಳ್ತೀವಿ. ಬಟ್ ಅಂಗಡಿಯೆಲ್ಲ ಹಾಗಲ್ವಲ್ಲ, ಏನಂದರೆ ಅದು ಹಾಕ್ತಾರೆ, ರುಚಿ ಬೇಕು ಅಂತೇಳ್ಬಿಟ್ಟು ಸ್ವಲ್ಪ ಟೇಸ್ಟಿಂಗ್ ಪೌಡ್ರು ಹಾಕ್ಬೋದು, ಹಾಕಿ ಮಾಡಿಡ್ತಾರೆ. ಸೊ ಅದು ತೊಗೊಂಬಂದು ತಿಂದು ಹೊಟ್ಟೆ ನೋವು ಮತ್ತು ಗ್ಯಾಸ್ಟ್ರಿಕ್ಕು ಅದು ಇದು ಅಂತ ಹೇಳ್ಕೊಡ್ತಾರೆ. ಸೊ ಅದಕ್ಕಿಂತ ಸಫರ್ ಆಗೋಕ್ಕಿಂತ ಈ ಥರ ಮನೇಲೇ ಫ್ರೆಶ್ಶಾಗಿ ಮಾಡಿಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಇದು ರೌಂಡ್ ಮೋದಕ್ ಥರ ಇದೆ. ಎಲ್ಲ ಒಂದು ಪ್ಲೇಟಿಗೆ ಅರೇಂಜ್ ಮಾಡಿಕೊಂಡು ಸಾಸು ಇಲ್ಲ ಮೇಯೋನೈಸಲ್ಲೂ ತಿನ್ಬೋದು. ಕ್ಯಾಬೇಜಲ್ಲಿ ಮಾಡಿದ್ರೆ ಮಾತ್ರ ಅದಕ್ಕೆ ಖಾರದ ಚಟ್ನಿ ಇದ್ರೇ ಕಾಂಬಿನೇಷನ್ ಚೆನ್ನಾಗಿರೋದು. ಇದು ಚಿಕನ್ ಇರೋದ್ರಿಂದ ಚಿಕನಲ್ಲಿ ಖಾರ ಇದೆಲ್ಲ, ಸೊ ಅದು ಜೊತೆ ತುಂಬ ಚೆನ್ನಾಗಿರುತ್ತೆ. ಕೆಚಪ್ಪು ಇಲ್ಲ ಮಯೋನೈಸ್ ಜೊತೆಲಿ ತುಂಬ ಚೆನ್ನಾಗಿರುತ್ತೆ. ಮಾಡಿ ಬಿಸಿ ಬಿಸಿಯಾಗಿ ಮಾಡಿಕೊಂಡು ವಿಂಟರಲ್ಲಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಎಲ್ಲ ಈ ಥರನೇ ವೀಡಿಯೋಸು ಪ್ರೋತ್ಸಾಹ ಕೊಡ್ತಾಯಿರಿ, ಮತ್ತು ಥಮ್ಸಪ್ ಕೊಡಿ, ಲೈಕ್ಸ್ ಕೊಡಿ, ನಿಮ್ಮದು ಕಮೆಂಟ್ಸು ಹಾಕಿ. ಸೊ ನಾವು ಮಾಡಿರೋದು ನೀವು ಟ್ರೈ ಮಾಡಿದ್ದೀರ ಏನಂತ ನಮ್ಗೆ ಗೊತ್ತಾಗಲ್ಲ, ಜಸ್ಟ್ ನೋಡಿ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವು ರೆಸಿಪೀಸು ನಾನು ಅಪ್ಡೇಟ್ ಮಾಡ್ತಾಯಿರ್ತೀನಿ.